ಇದೇ ಸದನದಲ್ಲಿ ಹೋದ ವರ್ಷನೂ ಚರ್ಚೆ ಮಾಡಿದ್ವಿ, ಅಮೆಂಡ್ ಮಾಡಿದ್ವಿ. ನನಗೆ ಆಶ್ಚರ್ಯ ಏನಂದ್ರೆ ಸರ್, ಏನ್ ಭಯನೇ ಇಲ್ವಾ ಕಾನೂನು ಅಂತ. ಹಿಂದೆ ಸರ್ಕಾರದಲ್ಲಿ ನಾನೊಂದು ಪ್ರೈವೇಟ್ ಬಿಲ್ ಅನ್ನ ಮೂವ್ ಮಾಡಿದ್ದೆ ಬೆಳಗಾವಿ ಅಧಿವೇಶನದಲ್ಲಿ, ಪ್ರಿವೆನ್ಷನ್ ಫಾರ್ ಕರಪ್ಷನ್ ಇನ್ ಗವರ್ಮೆಂಟ್ ರಿಕ್ರೂಟ್ಮೆಂಟ್ ಅಂತ. ನಮ್ಮ ಸರ್ಕಾರ ಬಂದ್ಮೇಲೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಕರ್ನಾಟಕ ಪಬ್ಲಿಕ್ ಎಕ್ಸಾಮಿನೇಷನ್ ಆಕ್ಟ್ ತಂದೆ, ಮೆಜರ್ಸ್ ಫಾರ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಅಂಡ್ ಅನ್ಫೇರ್ ಮೀನ್ಸ್ ಇನ್ ರಿಕ್ರೂಟ್ಮೆಂಟ್ ಅಂತ. 10 ಕೋಟಿ ರೂಪಾಯಿ ದಂಡ ಹಾಕಬಹುದು ಸರ್ ಅದರಲ್ಲಿ, ಅದು ಪೇಪರ್ ಲೀಕ್ ಆದ್ರೆ. ಆಸ್ತಿಯನ್ನ ಮುಟ್ಗೋಳ್ ಮಾಡಬಹುದು, 10 ವರ್ಷ ಇಂಪ್ರಿಸನ್ಮೆಂಟ್ ಅಂತ ಹಾಕಿದೀವಿ. ಆಕ್ಟ್ ತಂದಿದೀವಿ ಸರ್ ಹೋದ ವರ್ಷನೇ, ಇದೇ ಸದನ ತಾವೆಲ್ಲರೂ ಒಮ್ಮತದಿಂದ ಪಾಸ್ ಮಾಡ್ಕೊಟ್ಟಿದ್ವಿ. ಅದ್ರೂ ಭಯ ಇಲ್ಲ ಅಧ್ಯಕ್ಷರೇ. ಈಗ ತಾವು ಹೇಳ್ದಂಗೆ ಸುನಿಲ್ ಕುಮಾರ್ ಅವರು ಮಾತಾಡ್ಬೇಕಾದ್ರೆ ಹೇಳಿದ್ರು, ಖಾಲಿ ಪೇಪರಿಗೆ ಬರ್ದ್ ಕೊಟ್ಟು ಹೋಗಿದ್ದಾರೆ, ಅವ್ರು ರೆಕ್ರೂಟ್ ಆಗಿದ್ದಾರೆ. ಆಮೇಲೆ ನಮ್ಮ ಇಲಾಖೆದೇ ಹೇಳ್ಬೇಕು ಅಂದ್ರೆ ನಾನೇ ಒಂದ್ 8 ಸರಿ ಪತ್ರ ಬರ್ದಿದ್ದೀನಿ. ಯಾಕನ ಕೊಟ್ಟಿದೀವಿ KPSCಗೆ ಅನ್ಸ್ತಾ ಇದೆ ಅಧ್ಯಕ್ಷರೇ. ನಾವು ಅದಾದ್ಮೇಲೆ ನಾನು ಸ್ಟಾಪ್ ಮಾಡ್ಬಿಟ್ಟು KEA ಕೊಟ್ಟೆ, ಅವರೆಲ್ಲ ರೆಕ್ರೂಟ್ ಆಗ್ಬಿಟ್ಟಿದ್ದಾರೆ. ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಂತ. ನಾವು KEA ಕೊಟ್ಟ ಮೇಲೆ ಅಟ್ಲೀಸ್ಟ್ ಮಾರ್ಕ್ಸ್ ಪ್ರಕಾರ ಮೆರಿಟ್ ಪ್ರಕಾರ ಆಗಿದ್ದಾರೆ. ನಾವು ನನಗೆ ನಮ್ಮ ಇಲಾಖೆದ ಇದ್ರಲ್ಲಿ ಏನಾಗಿದೆ ಸರ್, ಈಗ ಅದೇ ಸಂಸ್ಥೆ ಎಕ್ಸಾಮಿನೇಷನ್ ಮಾಡಿದ್ರು, ಅವರೇ ಇಂಟರ್ವ್ಯೂ ಕರೆದ್ರು, ಅದಾದ್ಮೇಲೆ ಅವರೇ ಪ್ರಾವಿಷನಲ್ ಲಿಸ್ಟ್ ಬಿಡುಗಡೆ ಮಾಡಿದ್ರು. ಮಾಡಾದ್ಮೇಲೆ ಅವರೇ ಮುಖ್ಯಮಂತ್ರಿಗಳ ಹತ್ರ ಹೋಗ್ಬಿಟ್ಟು ಇದು ಪ್ರಾವಿಷನಲ್ ಲಿಸ್ಟ್ ಸರಿ ಇಲ್ಲ ಅಂತ ಅವರೇ ತನಿಖೆ ಮಾಡಿದ್ರು. ಅವರೇ ತನಿಖೆ ಮಾಡ್ಬಿಟ್ಟು ಮತ್ತೆ ಮುಖ್ಯಮಂತ್ರಿಗಳ ಹತ್ರ ಹೋಗಿ ರಿಪೋರ್ಟ್ ಕೊಡ್ತಾರೆ. ಇದು ನೀವು ಹೇಳ್ದಂಗೆ ಯುವಕರ ಭವಿಷ್ಯ ಏನಾಗ್ಬೇಕು ಇಂಥದ್ದು ಇಟ್ಕೊಂಡು ನಾನಂತೂ ಸರ್ಕಾರದ ವತಿಯಿಂದಾನೇ ನಾನು ಹೇಳ್ತಾ ಇದ್ದೀನಿ, ನನ್ನ ಪ್ರಕಾರ ಇಟ್ ಶುಡ್ ಬಿ ಅಬಾಲಿಸ್ಟ್. ಇವ್ರದಿರ್ಬೋದು ಸರ್, ಐ ಆಮ್ ಟಾಕಿಂಗ್ ಆನ್ ಬಿಹಾಫ್ ಆಫ್ ದ ಯೂತ್ ಆಫ್ ಕರ್ನಾಟಕ. ಈಗ ನಾವು ಅಲ್ಲಿದ್ದಾಗೂ ಕೂಡ PSI ಹಗರಣ ಇದ್ದಾಗ ಅಲ್ಲೂ ನಾನು ಹೇಳಿದ್ದೆ, ಇಲ್ಲೂ ಹೇಳ್ತಾ ಇದ್ದೀನಿ. ಈಗ ನಾನು ಹಿಂದೆ ಏನು ವಿರೋಧ ಪಕ್ಷದಲ್ಲಿದ್ದಾಗ ನಾನು ಒಂದು ಪ್ರೈವೇಟ್ ಬಿಲ್ ತಂದಿದ್ದೆ, ಅದು ಅನುಷ್ಠಾನ ಮಾಡಿದ್ದೀನಿ. ಇನ್ನೇನ್ ಮಾಡಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ದೇ ಆರ್ ನಾಟ್ ಅಫ್ರೇಡ್ ಆಫ್ ಲಾ, ದೇ ಆರ್ ನಾಟ್ ಅಫ್ರೇಡ್ ಆಫ್ ಆಕ್ಟ್ಸ್, ದೇ ಆರ್ ನಾಟ್ ಅಫ್ರೇಡ್ ಆಫ್ ಜುಡಿಷಿಯರಿ ನಾರ್ ಲೆಜಿಸ್ಲೇಟರ್ಸ್. ಈಗ ಪ್ರತಿಪಕ್ಷ ಅದರಿಂದ ಇದರಲ್ಲಿ ನೀವು ಹೇಳಿದಾಗೆ ಸರ್, ವಿ ಶುಡ್ ವರ್ಕ್ ಟುಗೆದರ್. ಇಲ್ಲ ಪಕ್ಷ ಇಲ್ಲ, ಯೂತ್ ಪಕ್ಷ ಐ ಆಮ್ ಎಕ್ಸ್ಪ್ರೆಸಿಂಗ್ ಸರ್. ಇದಕ್ಕಿಂತ ಜಾಸ್ತಿ ನಾನು ಏನ್ ಮಾಡಬಹುದು ಹೇಳಿ. ಎಕ್ಸಾಕ್ಟ್ಲಿ ವಾಟ್ ಇನ್ ಅನ್ ಆಕ್ಟ್ ಸರ್. ನಮ್ಮ ಭಾಗದ ಹುಡುಗರು ಇನ್ನ ಎಷ್ಟು ಯುವಕರು ಎಷ್ಟು ಪ್ರಯತ್ನ ಮಾಡ್ತಾರೆ, ಧಾರವಾಡನಲ್ಲಿ ಹೋಗಿ ಇದು ಮಾಡ್ತಾರೆ, ಹೈದರಾಬಾದಿಗೆ ಹೋಗ್ತಾರೆ, ಇಲ್ಲಿ ಬೆಂಗಳೂರಿಗೆ. ನಮ್ಮ ಹೋಮ್ ಡಿಪಾರ್ಟ್ಮೆಂಟ್ ನಮ್ಮ ಸೀನಿಯರ್ ಆಫೀಸರ್ಸ್ ಹತ್ರ ಮಾತನಾಡಿ ಅವ್ರು ಹೇಳಿ, ಹಿಂದಿನ ಸರ್ಕಾರದಲ್ಲಿ ಕೆಲವು ರೆಕ್ರೂಟ್ಮೆಂಟ್ ಆಗಿದೆ ಸರ್ ಇದೇ ಕೇಸ್ಗಳಲ್ಲಿ. ಅವ್ರು ಆಟೋಮೆಟಿಕ್ ಹೇಳ್ತಾರೆ ಈ ಬ್ಯಾಚ್ ಏನ್ ಬಂದಿದೆ, ಹೇಗ್ ಬಂದಿದೆ ಅಂದ್ಬಿಟ್ಟು ಅವರೇ ಹೇಳ್ತಾರೆ, ಯಾರು ಹಾಕಿದಾರೆ ಅಂತಾನು ಹೇಳ್ತಾರೆ. ದ ಕ್ವಾಲಿಟಿ ಆಫ್ ಆಫೀಸರ್ಸ್ ಇಸ್ ಸೋ ಬ್ಯಾಡ್. ಅವ್ರು ಹಿಂದಿನ ಸರ್ಕಾರದಲ್ಲಿ ಹಂಗೆ ಬಂದ್ಬಿಟ್ಟಿದ್ದಾರೆ. ಈಗ ಅವ್ರಿಗೇನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಇವಾಗ ಕುತ್ಕೊಂಡು ಪೊಲೀಸ್ ಸ್ಟೇಷನ್ ನಲ್ಲಿ ಇದ್ದಾರೆ, ತಹಸೀಲ್ದಾರ್ ನಲ್ಲಿ ಹುದ್ದೆಗಳಲ್ಲಿ ಕೂತಿದ್ದಾರೆ. ಅದು ಆಡಳಿತದ ABCD ಗೊತ್ತಿಲ್ಲ, ಒಂದು ಆಕ್ಟ್ ಓದೋದು ಗೊತ್ತಿಲ್ಲ, ಕಾನೂನು ಗೊತ್ತಿಲ್ಲ. ಅವ್ರ IPS ಆಫೀಸರ್ಸ್ ಹೇಳ್ತಾರೆ ಸರ್ ಇದು ಆ ಬ್ಯಾಚ್ ಇದೆ ಅಂತ.